ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದಾ, ಇಷ್ಟೆಲ್ಲ ಮಾಡ್ಬೇಕಾ? ಅಷ್ಟೇ ಅಲ್ಲಮ್ಮ, ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಉತ್ಸವಕ್ಕೆ ತಯಾರಿ ಮಾಡ್ಕೋಬೇಕು. ಇನ್ನು ರಾತ್ರಿ 108 ಹೂವಿನ ಮಾಲೆ, 108 ತಂಬಿಟ್ಟಿನ ಉಂಡೆ, ಮತ್ತೆ 2 ಆರತಿಗೆ ಅಂತ ತಂಬಿಟ್ಟು, ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಅದಾದ್ಮೇಲೆ ಸುತ್ತಮುತ್ತ ಹಳ್ಳಿಗಳ ಕೆರೆಯಿಂದ 108 ಕಲ್ಗಳನ್ನ ತಂದು ಅದನ್ನು ಪೂಜೆಗಿಡಬೇಕು. ಏನು, ಕೆರೆಯಿಂದ ಕಲ್ಗಳು ತಗೊಂಡ್ಬರೋದಾ? ಆದ್ರೆ ಅದು ಹೇಗೆ ಸಾಧ್ಯ? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಮ್ಮ, ಅದನ್ನೆಲ್ಲ ನಾವು ತರ್ತೀವಿ. ನೀವು ಮಾಲೆ ಮಾಡಿ ತಂಬಿಟ್ಟು ಮಾಡಿ ಕಲ್ಗಳಿಗೆ ಪೂಜೆ ಮಾಡಿದ್ರೆ ಆಯ್ತು. ಉತ್ಸವ ಆದ್ಮೇಲೆ ಆ ಕಲ್ಗಳನ್ನ ಪುನಃ ಕೆರೆಗೆ ಅರ್ಪಿಸ್ತೀವಿ. ಹೌದಾ? ಮತ್ತೆ ವಾಪಸ್ ಅದನ್ನ ಕೆರೆಗಳಿಗೆ ಬಿಟ್ಬಿಡ್ತಾರಾ? ಹೌದು ಅಮ್ಮವ್ರೆ, ಹೀಗ್ ಮಾಡೋದ್ರಿಂದ ಕೆರೆಗಳು ಬತ್ತಲ್ಲ ಅನ್ನೋದು ಎಲ್ಲರ ನಂಬಿಕೆ. ನಾವು ಹಳ್ಳಿ ಜನ ಕಣಮ್ಮ, ನಮ್ಗೆ ಈ ಕೆರೆ, ತೊರೆ, ಕಟ್ಟೆ, ಕಾಲುವೆಗಳ ಜೀವಾಳ. ಅಂತರ್ಜಲ ಯಾವತ್ತೂ ಬತ್ತಬಾರ್ದು, ಈ ಕೆರೆ ಕಟ್ಟೆಗಳು ಬತ್ತದೇ ಇರಬೇಕು ಅಂತ ಈ ಪೂಜೆ ಮಾಡೋದು. ಆಯ್ತು, ನಂಗಿದೆಲ್ಲ ಅರ್ಥ ಆಗಿಲ್ಲ ಅಂದ್ರೂ ನೀವು ಹೇಳ್ದಾಗ ನಾನು ಮಾಡ್ತೀನಿ. ಈ ಪದ್ಧತಿಯ ಆಚಾರ ವಿಚಾರಗಳು ನಿಮ್ಗೆ ಅರ್ಥ ಆಗದಿದ್ರು ಕೂಡ ಮನಸ್ಸಲ್ಲಿ ಕಲ್ಮಶ ಇಲ್ದಿರೋ ಭಕ್ತಿ ಇದೆಯಲ್ಲ, ಅದು ಮುಖ್ಯ. ಸರಿ ಸರಿ, ವ್ರತಗಳನ್ನ ಮುಗಿಸೋದಕ್ಕೆ ಸಮಯ ತುಂಬಾ ಕಮ್ಮಿ ಇದೆ. ನಾನು ಕೆಲವು ಸಾಮಗ್ರಿಗಳನ್ನ ತರಬೇಕು. ನೀವು ಅಲ್ಲಿವರೆಗೂ ವಿಶ್ರಾಂತಿ ಪಡಿತಾ ಇರಿ. ಅಂಬಾರ, ಹೋಗೋಣ. ಹಳ್ಳಿ ಜನರ ನಂಬಿಕೆ, ಈ ಉತ್ಸವ, ಈ ಪೂಜೆ, ಇದೆಲ್ಲ ನಾನು ನಿಭಾಯಿಸೋಕ್ಕಾಗುತ್ತಾ? ದೇವ್ರೆ, ನನ್ನಿಂದ ಯಾವ ತಪ್ಪುಗಳಾಗದೆ ಇದ್ರೆ ಸಾಕು. ನೀವು ಮಾತಾಡ್ತಾ ಇದ್ರೆ ದೊಡ್ಡ ಯಜಮಾನರೇ ಮಾತಾಡ್ದಂಗೆ ಆಯ್ತದೆ. ಇವಳು ನಮ್ಮ ಅಕ್ಕ ವಿಜಯಾಂಬಿಕಾ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕಲ್ಲ. ನೋಡಿದ್ದೀವಿ, ಆದ್ರೆ ನಮಗೆ ನೀವೇ ಮುಖ್ಯ. ಗಾಡ್, ಇಲ್ಲಿರೋ ಟೆನ್ಷನ್ ಸಾಲದು ಅಂತ ಮಾಡಿ ಬೇರೆ ಪದೇ ಪದೇ ಕಾಲ್ ಮಾಡ್ತಾನೆ. ಹೇಳು ಮಾಡಿ. ಹಲೋ ಮಾಮ್, ಅಲ್ಲೆಲ್ಲ ಓಕೆನಾ? ಓಕೆನಾ ಅಂತ ಕೇಳ್ತಿದ್ಯಲ್ಲ, ಇಲ್ಲಿ ಪ್ರತಿ ಕ್ಷಣ ನನಗೆ ಉಸಿರು ಕಟ್ತಿದೆ. ಯಾಕಾದ್ರೂ ಇಲ್ಲಿಗೆ ಬಂದು ಅಂತ ಅನ್ನಿಸ್ತಾ ಇದೆ. ಐಡಿಯಟ್ಸ್ ಏನಾದ್ರೂ ಸುಪ್ಪು ಕತೆ ಮುಗಿಸಿದ್ರೆ ನಾನು ಇಲ್ಲಿಗೆ ಬರ್ಬೇಕಾದ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈಗ ನೋಡು, ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ರಿಲ್ಯಾಕ್ಸ್ ಮಾಮ್, ನೀನು ಈ ರೀತಿ ಉಸಿರು ಕಟ್ಟಿದೆ ಅಂತ ಹೇಳ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗ್ತಿದೆ. ರೂಮಲ್ಲಿದ್ದರೆ ಕಿಟಕಿ ಹತ್ರ ಬಾ, ಹೊರಗಡೆ ಬಾ, ಫ್ರೆಶ್ ಏರ್ ತಗೋ. ಹೇಳು ಮಾಡಿ. ಮಾಡಿ, ಯಾರೋ ದೂರದಲ್ಲಿ ನಿಂತು ನನ್ನನ್ನು ವಾಚ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಮಾಮ್, ಅದು ಯಾರು ಅಂತ ನಂಗೆ ಗೊತ್ತು. ನಿಂಗೆ ಗೊತ್ತಾ? ನಿಂಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಅಲ್ಲ, ಇಲ್ಲಿ ನಡೆಯೋದೆಲ್ಲ ನಿನಗೆ ಹೇಗೂ ಗೊತ್ತಾಗುತ್ತೆ? ಯಾರು ಮಾಡಿ ಅದು? ಅದು ಬೇರೆ ಯಾರು ಅಲ್ಲ ಮಾಮ್, ನಾನೇ. ವಾಟ್? ಮಾಡಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನೀನ್ ಅಲ್ಲೇ ಇರು, ನಾನು ಬರ್ತೀನಿ. ಅಲ್ಲೇ ಇರು, ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ. ಮನೆ ಹತ್ರ ಬರಕ್ ಹೋಗ್ಬೇಡ, ನಾನೇ ಅಲ್ಲಿಗೆ ಬರ್ತೀನಿ. ವೆಯ್ಟ್ ಮಾಡು. ಯಾಕೆ ಇಷ್ಟು ಟೆನ್ಷನಲ್ಲಿ ಹೋಗ್ತಿದ್ದಾರೆ? ಮಾಡಿ, ನೀನು ಯಾವಾಗ ಬಂದೆ? ಹೇಗೆ ಬಂದೆ? ನೀನ್ ಯಾರು ನೋಡಿಲ್ಲ ತಾನೇ ನಿನ್ನ? ಮಾಮ್, ನಂಗೆ ಯಾಕೋ ಮನ್ಸು ತಡಿಲ್ಲ ಮಾಮ್. ಸಾಲಿಗ್ರಾಮ ಅಂದಾಗೆಲ್ಲ ನಾನು ಟೆನ್ಷನ್ ಆಗ್ತಿದ್ದೆ. ಇಲ್ಲಿರುವಾಗ ಇನ್ನೆಷ್ಟು ಟೆನ್ಷನ್ ಆಗಿರ್ತೀವನೋ ಅಂತ ಅಂದ್ಕೊಂಡೆ. ಆದರೆ ನೀನು ನೋಡ್ತಾ ಇದ್ರೆ ಅದೇ ನಿಜ ಅಂತ ಅನ್ನಿಸ್ತಿದೆ. ನೀನು ಹೇಳ್ತಿರೋದೆಲ್ಲ ನಿಜ, ಆದರೆ ಮಾಡಿ, ನೀನು ಇಲ್ಲಿ ಬಂದಿರೋ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸಾಲದಕ್ಕೆ ನಿನ್ನ ಬಿಸ್ನೆಸ್ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದೆ ಅಂತ ಹೇಳಿದೀವಿ. ಈಗ ನಿನ್ನ ಇಲ್ಲಿ ನೋಡಿದ್ರೆ
ಏನ್ ಅನ್ಕೊಳ್ಳಲ್ಲ ಹೇಳು, ನಾವು ಹೇಳಿದ್ದೆಲ್ಲ ಸುಳ್ಳಾಗಲ್ವಾ? ಅದೆಲ್ಲ ಈಗ ಮುಖ್ಯನಾ ಮಾಮ್? ಪ್ರತಿ ಸರಿ ನೀನು ನಂಗೆ ಕಾಲ್ ಮಾಡಿದಾಗಲೂ ಟೆನ್ಷನಲ್ಲೇ ಮಾತಾಡ್ತಿದ್ದೆ. ನೀನು ಒಬ್ಬಳನ್ನೇ ಬಿಟ್ಟಿರೋದಕ್ಕೆ ನಂಗೆ ಮನಸ್ಸಾಗಲಿಲ್ಲ. ನನಗೆ ನೀನೇ ಪ್ರಪಂಚ. ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಯಾರನ್ನೂ ಬಿಡಲ್ಲ. ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ನಾವು ಮಾವನ್ನ ಯಾವತ್ತೂ ಎತ್ತಬೇಕಾಗಿತ್ತು. ಆವತ್ತೇ ನಾವು ಆ ಕೆಲಸ ಮುಗಿಸಿದ್ರೆ ನಮಗೆ ಈ ರೀತಿ ಟೆನ್ಷನಲ್ಲಿ ಒದ್ದಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮಾಡಿ ಇದಕ್ಕೆಲ್ಲ ಕಾರಣ ಅವನೇ. ನಾವೇನ್ ಪ್ಲಾನ್ ಮಾಡಿದ್ರು ಅಯ್ಯೋ ಅವ್ನಿಗೆಲ್ಲಿ ಗೊತ್ತಾಗುತ್ತೆ ಅಂತ ಹೆದರಿಕೆಯಲ್ಲೇ ಮಾಡ್ಬೇಕು. ನಾನು ಅನುಭವಿಸ್ತಿರೋ ನೋವು, ಸಂಕಟ ಇದೆಲ್ಲದಕ್ಕೂ ಮೂಲ ಕಾರಣ ಅವನೇ. ಅವನಿದಾನೆ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಸಹಿಸ್ಕೊತಿದ್ದೀನಿ. ಆದ್ರೆ ಅವನೇ ಇಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಮಾಮ್, ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಬರೀ ರಂಬೆ ಕೊಂಬೆನ ಕಿತ್ತಾಕೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಒಂದೇ ಸಲ ಬುಡ ಸಮೇತ ಬೇರ್ನೆ ಕಿತ್ತಾಕಿದ್ರೆ ನಮಗೆ ಈ ರೀತಿ ಟೆನ್ಷನ್ ಇರಲ್ಲ ಮಾಮ್. ಅಣ್ಣ ಸೆಕ್ಯೂರಿಟಿ ಅದೆಲ್ಲ ಏನು ಬಳಸೋದು? ಈಗಲೂ ಅದಕ್ಕೆ ಅವಕಾಶ ಇದೆ ಮಾಡಿ. ಈಗಲೂ ಅವಕಾಶ ಇದೆಯಾ? ಹೇಗೆ ಮಾಮ್? ಮಾಡಿ, ಇಲ್ಲಿ ಸೆಕ್ಯೂರಿಟಿನೇ ಇಲ್ಲ. ನಮ್ಮ ಜೊತೆ ಬಂದು ಎಲ್ಲ ಸೆಕ್ಯೂರಿಟಿನೂ ಊರೊಳಗೆ ಸೇರಿಸಲಿಲ್ಲ. ಅವರು ಊರ್ ಹೊರಗಡೆ ಇರೋ IB ಇದ್ದಾರೆ. ಇದೇ ಸರಿಯಾದ ಸಮಯ. ಇದೇ ಟೈಮಲ್ಲಿ ಅವನ್ನ ಮುಗಿಸ್ಬಿಡ್ಬೇಕು. ಇಂಥ ಟೈಮಲ್ಲಿ ಏನೇ ನಡೆದ್ರು ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋದೇ ಇಲ್ಲ. ವೀರು ಪ್ರಾಣ ಬಿಡ್ಸಿದ ಹಾಗೆ ಅಯ್ಯೋ ಉತ್ಸವದ ಟೈಮಲ್ಲಿ ಹೀಗೆಲ್ಲ ಆಗೋಯ್ತಲ್ಲ ಅಂತ ಜನ ಗಾಬರಿ ಆಗ್ಬಿಡ್ತಾರೆ. ಅದೇ ಶಾಕಲ್ಲಿ ಆ ಮುದುಕಿ ಹಾಸಿಗೆ ಹಿಡಿತಾಳೆ. ಅದಾದ್ಮೇಲೆ ನನ್ನನ್ನು ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ತಮ್ಮನ್ನು ಕಳ್ಕೊಂಡಿದ್ದಾಳೆ ಅನ್ನೋ ಸಿಂಪತಿ ಜೊತೆಗೆ ದೊಡ್ಡ ಮನೆ ಸಪೋರ್ಟ್ ಇದೆ ಅನ್ನೋ ರೂಮರು ಹುಟ್ಟುತ್ತೆ. ಅದನ್ನೆಲ್ಲ ಪಡ್ಕೊಂಡು ನಾನು ಅಧಿಕಾರಕ್ಕೆ ಇರ್ಬೋದು. ವಾವ್, ವಂಡರ್ಫುಲ್ ಮಾಮ್. ಮನುಷ್ಯಂಗೆ ಭಯ ಆದಾಗಲೇ ತಲೆ ಚೆನ್ನಾಗಿ ಓಡೋದ? ಹೌದು ಅನ್ಸುತ್ತೆ. ಬದುಕಕ್ಕೆ ಬೇರೆ ದಾರಿನೇ ಇಲ್ಲ ಅಂದಾಗ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.